ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಇದು ಬಂದು ಅಸಿಸ್ಟೆಂಟ್ ಕಂಟ್ರೋಲರ್ ಗ್ರೂಪ್ ಎಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. KPSC ಇಂದ ನಡೆಸ್ತಕ್ಕಂಥ ಒಂದು ಎಕ್ಸಾಮ್ ಆಗಿರುತ್ತೆ. ಅಸಿಸ್ಟೆಂಟ್ ಕಂಟ್ರೋಲರ್ ಅದು ಗ್ರೂಪ್ ಎಗೆ ಸಂಬಂಧಪಟ್ಟಂಥ ಒಂದು ಪೇಪರು. ಸೊ ತುಂಬ ಜನ ಕೇಳಿದರು AB ಈಗ ಕಾಲ್ ಆಗಿರತಕ್ಕಂಥ ಒಂದು ಇದು. ಸೊ ಹಾಗಾಗಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2024 ಈಗ ರೀಸೆಂಟಾಗಿ ನಡೆದಿರ್ತಕ್ಕಂಥ ಒಂದು ಎಕ್ಸಾಮ್ ಅಂತಲೇ ಹೇಳಬಹುದು. ಅದು ಬಂದು ಅಸಿಸ್ಟೆಂಟ್ ಕಂಟ್ರೋಲರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಬನ್ನಿ ಪೇಪರ್ ಯಾವ ರೀತಿ ಇದೆ ಅಂತ ನೋಡ್ತೋಗೋಣ. ಸೊ ಇದು ಗ್ರೂಪ್ ಎಗೆ ಸಂಬಂಧಪಟ್ಟಂಥ ಪೇಪರ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಮೀರತ್ನಿಂದ ಬಂದು ರಾಜ್ಘಾಟ್ ಗೇಟ್ನ ಮೂಲಕ ಕೆಂಪು ಕೋಟೆಗೆ ಪ್ರವೇಶಿಸಿ ಬ್ರಿಟಿಷರ ವಿರುದ್ಧ ದಂಗೆಯ ನಾಯಕತ್ವವನ್ನು ವಹಿಸಿ ಕೊಳ್ಳಬೇಕೆಂದು ಮನವಿ ಮಾಡಲು 2ನೇ ಬಹದ್ದೂರ್ ಶಾನನ್ನು ಭೇಟಿ ಮಾಡಿದ ದಿನಾಂಕ ಯಾವುದು ಅಂತ ಕೇಳಿದರೆ, ಇಲ್ಲಿ ಮೀರತ್ನಿಂದ ಬಂದು ರಾಜ್ಘಾಟ್ ಗೇಟ್ನ ಮೂಲಕ ಕೆಂಪು ಕೋಟೆಗೆ ಪ್ರವೇಶಿಸಿ ಬ್ರಿಟಿಷರ ವಿರುದ್ಧ ದಂಗೆಯ ನಾಯಕತ್ವವನ್ನು ವಹಿಸಿಕೊಳ್ಳಬೇಕೆಂದು ಮನವಿ ಮಾಡಲು 2ನೇ ಬಹದ್ದೂರ್ ಶಾನು ಭೇಟಿ ಮಾಡಿದ ದಿನಾಂಕ ಯಾವುದು? ಆಪ್ಷನ್ ಸಹ ಕೊಟ್ಟಿದ್ದಾರೆ. ಆನ್ಸರ್ ಇದಕ್ಕೆ ನೋಡ್ತಾ ಹೋದರೆ ಆಪ್ಷನ್ 2 11 ಮೇ 1857ರಲ್ಲಿ. ಆಪ್ಷನ್ 2 11ನೇ ಮೇ 1857ರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ಎಲ್ಲ ಕಾರ್ಮಿಕರಿಗೆ ವಾರದ ರಜಾ ದಿನವನ್ನು ಪ್ರಪ್ರಥಮ ಬಾರಿಗೆ ಜಾರಿಗೆ ಬರುವಂತೆ ಅವಕಾಶ ಕಲ್ಪಿಸಿದ ಕಾಯ್ದೆ ಎಂದರೆ? ಭಾರತದಲ್ಲಿ ಎಲ್ಲ ಕಾರ್ಮಿಕರಿಗೆ ವಾರದ ರಜಾ ದಿನವನ್ನು ಪ್ರಪ್ರಥಮ ಬಾರಿಗೆ ಜಾರಿಗೆ ಬರುವಂತೆ ಅವಕಾಶವನ್ನು ಕಲ್ಪಿಸಿದ ಕಾಯ್ದೆ ಯಾವುದು ಅಂತ ಕೇಳಿದರೆ, ಇದು ಬಂದು ಆಪ್ಷನ್ 3 ಏನಿದು ದ್ವಿತೀಯ ಭಾರತದ ಫ್ಯಾಕ್ಟರಿ ಕಾಯ್ದೆ 1891. ಈ ಒಂದು ಕಾಯ್ದೆಯ ಅಡಿಯಲ್ಲಿ ಕಾರ್ಮಿಕರಿಗೆ ಒಂದು ವಾರದಲ್ಲಿ ಒಂದು ದಿನ ರಜಾವನ್ನು ಕೊಡ್ತಕ್ಕಂಥ ಒಂದು ಘೋಷಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಭಾರತದ ರಾಷ್ಟ್ರೀಯ ಹೋರಾಟದ ಅಧ್ಯಕ್ಷರಲ್ಲೊಬ್ಬರು ಹಾಗೂ ಜೈಲಿಗೆ ಹೋದ ಪ್ರಥಮ ಭಾರತೀಯ ಪತ್ರಕರ್ತ ಯಾರು? ಸೊ ಇಲ್ಲಿ ರಾಷ್ಟ್ರೀಯ ಹೋರಾಟಗಾರರ ಅಧ್ಯಕ್ಷರು ಸಹ ಆಗಿರ್ತಾರೆ ಮತ್ತು ಜೈಲಿಗೆ ಹೋದಂಥ ಮೊದಲ ಪತ್ರಕರ್ತರು ಸಹ ಆಗಿರ್ತಕ್ಕಂಥದ್ದು ಯಾರು ಅಂತ ಹೇಳಿದರೆ, ಅವ್ರು ಬಂದು ಸುರೇಂದ್ರನಾಥ್ ಬ್ಯಾನರ್ಜಿ. ಆಪ್ಷನ್ 1 ಸುರೇಂದ್ರನಾಥ್ ಬ್ಯಾನರ್ಜಿ ಅವರಾಗಿರ್ತಾರೆ. ಇದು ಸೋಷಿಯಲ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಯಿತು. ಆ್ಯಂಡ್ ನೆಕ್ಸ್ಟ್ ಕ್ವಶನು: ಅಧೀನಗೊಂಡ ಜನರಿಗೆ ಆತ್ಮವಿರುವುದಿಲ್ಲ ಗುಲಾಮನಿಗಿಲ್ಲದಿರುವಂತೆ. ಅಧೀನಗೊಂಡ ಜನರಿಗೆ ಆತ್ಮವಿರುವುದಿಲ್ಲ ಗುಲಾಮನಿಗಿಲ್ಲದಿರುವಂತೆ ಆತ್ಮವಿಲ್ಲದ ದೇಶವು ಗಾಡಿ ಎಳೆಯುವ ಮೂಕದನಗಳಂತೆ ಎಂದು ಹೇಳಿದವರು ಯಾರು? ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ ತಿಲಕ್, ಡಾಕ್ಟರ್ BR ಅಂಬೇಡ್ಕರ್, ಲಾಲಾ ಲಜಪತ್ ರಾಯ್. ಸೊ ಈ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಯಾರು ಅಂತ ಹೇಳಿದರೆ ಆಪ್ಷನ್ 4 ಲಾಲಾ ಲಜಪತ್ ರಾಯ್ರವರು. ಮುಂದಿನ ಪ್ರಶ್ನೆ: ಕೆಳಗಿನಲ್ಲಿ ಹೊಂದಿಸಿ ಏನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. G. ಸುಬ್ರಹ್ಮಣ್ಯ ಅಯ್ಯರ್, ಮೋತಿಲಾಲ್ ಘೋಷ್, GK ಗೋಖಲೆ, NM ಲೋಖಂಡೆ ಅಂತ ಕೊಟ್ಟಿದ್ದಾರೆ. ಸೊ ಇವರಿಗೆ ಸಂಬಂಧಪಟ್ಟಂಥ ಒಂದು ಆನ್ಸರ್ ಯಾವುದಂತ ನೋಡ್ತಾ ಹೋದರೆ, G. ಸುಬ್ರಹ್ಮಣ್ಯ ಅಯ್ಯರ್ ಏನಿದೆಯೋ ಇವ್ರು ಬಂದು ಸ್ವದೇಶ್ ಮಿತ್ರ ಅಂತಕ್ಕಂಥದ್ದು. ಆಪ್ಷನ್ 2 ಮೋತಿಲಾಲ್ ಘೋಷ್ ಬಂದು ಅಮೃತ್ ಬಜಾರ್ ಪತ್ರಿಕೆ. GK ಗೋಖಲೆ ಬಂದು ಸುಧಾರಕ. NM ಲೋಖಂಡೆ ಬಂದು ದೀನಬಂಧು. ಆಪ್ಷನ್ 4 G. ಸುಬ್ರಹ್ಮಣ್ಯ ಅಯ್ಯರ್ ಸ್ವದೇಶ್ ಮಿತ್ರ, ಮೋತಿಲಾಲ್ ಘೋಷ್ ಅಮೃತ್ ಬಜಾರ್ ಪತ್ರಿಕೆ, GK ಗೋಖಲೆ ಸುಧಾರಕ, NM ಲೋಖಂಡೆ ದೀನಬಂಧು. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 2 ಆಗಿರುತ್ತೆ. ಮುಂದಿನ ಪ್ರಶ್ನೆ: ಗದರ್ ಪಕ್ಷ ಸ್ಥಾಪನೆಯಾದ ತಿಂಗಳು ಮತ್ತು ವರ್ಷ ಯಾವುದು? ಗದರ್ ಪಕ್ಷ ಸ್ಥಾಪನೆಯಾದ ತಿಂಗಳು ಮತ್ತು ವರ್ಷ ಯಾವುದೆಂದರೆ ನವೆಂಬರ್ 1, 1913ರಲ್ಲಿ. ಮುಂದಿನ ಪ್ರಶ್ನೆ: ಭಾರತದಲ್ಲಿ ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು? ಭಾರತದಲ್ಲಿ ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು ಅಂತ ನೋಡಿದ್ರೆ ಆಪ್ಷನ್ 3 2006ರಲ್ಲಿ. ಆ್ಯಂಡ್ ನೆಕ್ಸ್ಟು: ಭಾರತದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ನಗರ ಸೌಕರ್ಯಗಳನ್ನು ಒದಗಿಸುವುದು ಯೋಜನೆಯನ್ನು ಯಾವ ವರ್ಷ ಘೋಷಿಸಲಾಯಿತು? ಭಾರತದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ನಗರ ಸೌಕರ್ಯಗಳನ್ನು ಒದಗಿಸುವುದು ಯಾವ ಯೋಜನೆಯನ್ನು
ಈ ಯೋಜನೆ ಯಾವ ವರ್ಷ ಘೋಷಿಸಲಾಯಿತು? ಸೊ ನೋಡಿ, ಇಲ್ಲಿ ಲಾಸ್ಟ್ ಒಂದು ಎಕ್ಸಾಮಲ್ಲಿ ಯಾವುದೋ ಒಂದು ಪೇಪರ್ನ ನಾನು ಸಾಲ್ವ್ ಮಾಡೋಕೆ ಹೇಳಿದ್ದೆ. ಪುರ ಅಂತಕ್ಕಂಥದ್ದು ಏನಿದೆಯೋ PURA ಪುರ. ಸೊ ಇದು ಯಾವ ಒಂದು ಪ್ರದೇಶಕ್ಕೆ ಅಪ್ಲೈ ಆಗ್ತಕ್ಕಂಥದ್ದು ಅಂತ ಕೊಟ್ಟಿದ್ರು. ಇಟ್ ಮೀನ್ಸ್ ಯು ಅಂತ ಕೊಟ್ಟಿದ್ರು ನೋಡಿ, ಅರ್ಬನ್ ಗ್ರಾಮೀಣ ಪ್ರದೇಶಕ್ಕೆ ಅಂತಕ್ಕಂಥದ್ದನ್ನ ಆನ್ಸರ್ ಆಗಿ ಕೊಟ್ಟಿದ್ರಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವ ವರ್ಷ ಜಾರಿಗೆ ತರಲಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ವರ್ಷ ಅಂತಂದರೆ 2003ರಲ್ಲಿ ಒಂದು ಪುರ ಅಥವಾ ಗ್ರಾಮೀಣ ಪ್ರದೇಶಕ್ಕೆ ನಗರ ಸೌಕರ್ಯವನ್ನು ಒದಗಿಸುವುದು ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು ಕೆಳಗಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಪ್ರಾರಂಭಿಸಿದ ವರ್ಷವನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನಾ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಸೊ ನೋಡಿ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಏನು ಕೊಟ್ಟಿದ್ದಾರೋ ಸೊ ಅದು ಬಂದು 2014ರಲ್ಲಿ ಜಾರಿಗೆ ತರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಬಂದು 2015ರಲ್ಲಿ ಜಾರಿಗೆ ತರ್ತಕ್ಕಂಥದ್ದು. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಬಂದು 2018ರಲ್ಲಿ. ಆ್ಯಂಡ್ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ಅದು ಬಂದು 2016ರಲ್ಲಿ ಜಾರಿಗೆ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಬಂದು ಒಂದಕ್ಕೆ ಮೂರನೇದು ಅಂದರೆ ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ ಹೀಗಿದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಮಿತಿಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಸಮಿತಿ ಏನಕ್ಕೋಸ್ಕರ ರಚನೆ ಆಗಿದ್ದು ಅಂತಕ್ಕಂಥದ್ದು ಪ್ರಶ್ನೆಯಾಗಿ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ರಂಗರಾಜನ್ ಸಮಿತಿ, ನರಸಿಂಹನ್ ಸಮಿತಿ, ವಿಜಯ್ ಕೇಲ್ಕರ್ ಸಮಿತಿ ಮತ್ತು ಮಲ್ಹೋತ್ರಾ ಸಮಿತಿ. ರಂಗರಾಜನ್ ಸಮಿತಿ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಬಡತನ ಅಂದಾಜುಗಳಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನರಸಿಂಹನ್ ಸಮಿತಿ ಬಂದು ಹಣಕಾಸು ವಲಯದ ಸುಧಾರಣೆಗಳು, ಆಪ್ಷನ್ 4. ವಿಜಯ್ ಕೇಲ್ಕರ್ ಸಮಿತಿ ಅಂತ ಹೇಳಿದ್ರೆ ಮೂಲ ಸೌಕರ್ಯಗಳ ಅಭಿವೃದ್ಧಿ, PPP ಮಾದರಿಗಳು. ಮಲ್ಹೋತ್ರಾ ಸಮಿತಿ ಬಂದು ವಿಮಾ ಸುಧಾರಣೆಗಳು. ಸೊ ಆಪ್ಷನ್ 1. ನೆಕ್ಸ್ಟ್ 11ನೇ ಪ್ರಶ್ನೆ. ನಾವು 52 ಕಾರ್ಡುಗಳ ಪ್ಯಾಕ್ನಿಂದ ಯಾದೃಚ್ಛಿಕವಾಗಿ 2 ಕಾರ್ಡುಗಳನ್ನು ಡ್ರಾ ಮಾಡಿದರೆ 2 ಡೈಮಂಡ್ಸ್ ಪಡೆಯುವ ಸಂಭಾವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ 1. ಮುಂದಿನ ಪ್ರಶ್ನೆ. ಟ್ರಿಪಲ್ ಪಾಯಿಂಟ್ನಲ್ಲಿ ತಾಪಮಾನವನ್ನು ಮಾತ್ರ ನಿಗದಿಪಡಿಸಲಾಗಿರುತ್ತದೆ, ಒತ್ತಡವನ್ನು ಮಾತ್ರ ನಿಗದಿಪಡಿಸಲಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು ಟ್ರಿಪಲ್ ಪಾಯಿಂಟ್ ಅಂತ ಹೇಳಿದರೆ ತಾಪಮಾನ ಮತ್ತು ಒತ್ತಡ ಎರಡನ್ನೂ ನಿಗದಿಪಡಿಸಲಾಗಿರುತ್ತದೆ, ಆಪ್ಷನ್ 4. ನೆಕ್ಸ್ಟ್ x + y = 3x - y = 3:4 ಆದರೆ x - y = x + y = ಎಷ್ಟು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4, 1:6 ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಎ ವ್ಯಕ್ತಿಯು ಒಂದು ಕೆಲಸವನ್ನು 35 ದಿನಗಳಲ್ಲಿ ಪೂರ್ಣಗೊಳಿಸಲಿದ್ದು ಬಿ ವ್ಯಕ್ತಿಯು ಎಗಿಂತ 40% ಹೆಚ್ಚು ದಕ್ಷನಾಗಿದ್ದರೆ ಬಿಯು ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು ಅಂತ ಕೊಟ್ಟಿದ್ದಾರೆ. ಎ ವ್ಯಕ್ತಿಯು ಒಂದು ಕೆಲಸವನ್ನು 35 ದಿನದಲ್ಲಿ ಮಾಡ್ತಾನೆ, ಬಿ ವ್ಯಕ್ತಿಯು ಎಗಿಂತ 40% ಹೆಚ್ಚು ದಕ್ಷನಾಗಿದ್ದರೆ ಬಿಯು ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು? ಆನ್ಸರು ಆಪ್ಷನ್ 1, 25 ದಿನಗಳು. ಸೊ ಇಲ್ಲೂ ಸಹ ತುಂಬ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಬಂದಿದ್ದಾವೆ. 1ರಿಂದ 6 ಅಂಕಿಗಳ ಒಟ್ಟು 6 ಮುಖಗಳುಳ್ಳ ಒಂದು ಫೇರ್ ದಾಳವನ್ನು 2 ಬಾರಿ ಉರುಳಿಸಿದಾಗ ಒಟ್ಟು ಮೊತ್ತವು ಸಮಸಂಖ್ಯೆಯಾಗಿದ್ದಲ್ಲಿ ಆ ಮೊತ್ತವು 8 ಆಗಿರದ ಸಂಭವನೀಯತೆ ಎಷ್ಟು ಅಂತ ಹೇಳಿದರೆ ಆನ್ಸರು ಆಪ್ಷನ್ 4, 13/18. ನೆಕ್ಸ್ಟ್ 1ರಿಂದ 300ರವರೆಗಿನ ಪೂರ್ಣಾಂಕಗಳಲ್ಲಿ ಎಷ್ಟು ಪೂರ್ಣಾಂಕಗಳು 2, 3 ಹಾಗೂ 5 ಈ ಸಂಖ್ಯೆಗಳಲ್ಲಿ ಒಂದರಿಂದಾದರೂ ಭಾಗಿಸಲ್ಪಡುತ್ತವೆ? ಸೊ ಎಷ್ಟು ಅಂತ ಹೇಳಿದರೆ ಆಪ್ಷನ್ 3, 220. ಸಂಖ್ಯೆ 361 7ರಿಂದ ಭಾಗಿಸಿದಾಗ ಸಿಗುವ ಶೇಷವೇನು ಅಂತ ಕೇಳಿದರೆ ಆನ್ಸರು ಆಪ್ಷನ್ 3. ಮುಂದಿನ ಪ್ರಶ್ನೆ.
ಫ್ಲವರ್ ಪದದ ಅಕ್ಷರವನ್ನು ಬಳಸಿಕೊಂಡು 4 ಉದ್ದದ ಎಷ್ಟು ವಿಭಿನ್ನ ಅನುಕ್ರಮಗಳು ರಚಿಸಬಹುದು ಅಂತ ಕೇಳಿದರೆ ಇಲ್ಲಿ. ಸೊ ಇದು ವಿಕಲ್ಪಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ನು. ಆನ್ಸರ್ 360. ನೆಕ್ಸ್ಟ್ 5 ಅನುಕ್ರಮ ಸಮಸಂಖ್ಯೆಗಳ ಸರಾಸರಿ ಎ ಬಿ ಸಿ ಡಿ ಮತ್ತು ಇ 46 ಆಗಿದ್ದರೆ ಎ ಮತ್ತು ಸಿಗಳ ಉತ್ಪನ್ನ ಯಾವುದು ಅಂತ ಕೇಳಿದರೆ ಆನ್ಸರ್ ಆಪ್ಷನ್ 2 1932 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿರುವ ಆಕೃತಿಯನ್ನು ಪೆಟ್ಟಿಗೆಯ ರೂಪದಲ್ಲಿ ಮಡಿಸಿದರೆ ಯಾವುದು ರೂಪುಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಕೃತಿ ಅಂತ ಹೇಳಿದಾಗ 6 ಮುಖಗಳು 6 ಫೇಸ್ ಬರಬೇಕು. ಆದರೆ 1 2 3 4 5 6 7 ಫೇಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಲೆಕ್ಕ ತಪ್ಪಾಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು, ಒಬ್ಬ ಜೋಗು ದಕ್ಷಿಣಾಭಿಮುಖವಾಗಿ 22 ಮೀಟರ್ ಚಲಿಸಿ ನಂತರ ಅವನು ತನ್ನ ಬಲಕ್ಕೆ ತಿರುಗಿ 19 ಮೀಟರ್ಗಳನ್ನು ಚಲಿಸುತ್ತಾನೆ. ನಂತರ ಪುನಃ ಬಲಕ್ಕೆ ತಿರುಗಿ 18 ಮೀಟರ್ ಚಲಿಸುತ್ತಾನೆ ಮತ್ತು ಪುನಃ ಬಲಕ್ಕೆ ತಿರುಗಿ 16 ಮೀಟರ್ ಚಲಿಸುತ್ತಾನೆ. ಅವನು ಹೊರಟ ಸ್ಥಳದಿಂದ ಎಷ್ಟು ಮೀಟರ್ ದೂರದಲ್ಲಿದ್ದಾನೆ ಅಂತ ಕೇಳಿದರೆ ಸೊ ಆನ್ಸರು ಆಪ್ಷನ್ 2 5 ಮೀಟರ್. ನೆಕ್ಸ್ಟ್ ಬಂದು ಕೆಳಗಿನ ಯಾವ ಪ್ರಶ್ನೆಗಳ ವ್ಯವಸ್ಥೆಯು ಹೆಚ್ಚುತ್ತಿರುವ ಕ್ರಮದಲ್ಲಿದೆ, ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ಇದಕ್ಕೆ ಆನ್ಸರ್ ಬಂದು ಸೊ ಇದು ಸಹ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಆನ್ಸರ್ ಆಪ್ಷನ್ 2 30. ನೆಕ್ಸ್ಟ್, ಬಿಳಿ ಬಣ್ಣದಲ್ಲಿ ಇರುವ ವರ್ಣದ್ರವ್ಯವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಬಿಳಿ ಬಣ್ಣದಲ್ಲಿ ಇರುವ ವರ್ಣದ್ರವ್ಯವನ್ನು ಆಯ್ಕೆ ಮಾಡಿ. ಆನ್ಸರ್ ಆಪ್ಷನ್ 2 TiO2 ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು, ಸ್ಯಾನಿಟೈಸರನ್ನು ಯಾವ ರಾಸಾಯನಿಕಗಳಿಂದ ಸಂಯೋಜಿಸಿದೆ? ಸ್ಯಾನಿಟೈಸರನ್ನು ಯಾವ ರಾಸಾಯನಿಕಗಳಿಂದ ಸಂಯೋಜಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ರೀಸೆಂಟ್ ಕ್ವಶನ್ 2024 ಒಂದು ಕ್ವಶನ್ ಇದು. ಆನ್ಸರ್ ಬಂದು ಇಥನಾಲ್ ಮತ್ತು ಐಸೋಪ್ರೋಪನಾಲ್. ಆಪ್ಷನ್ 3 ಇಥನಾಲ್ ಆ್ಯಂಡ್ ಐಸೋಪ್ರೋಪನಾಲ್. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಆನ್ಸರ್ ಬಂದು ಆಪ್ಷನ್ 3 ಸಂಜೆ 6:45. ನೆಕ್ಸ್ಟ್, ಈ ಕೆಳಗಿನ ಮಾಹಿತಿಯನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ಕುಟುಂಬದಲ್ಲಿ 6 ಸದಸ್ಯರಿದ್ದಾರೆ. ಸದಸ್ಯರು ABCDE ಮತ್ತು F ಆಗಿರ್ತಾರೆ. DF ಮಗಳು ಅವಳ Eನ ತಾಯಿಯಾಗಿದ್ದಾಳೆ. Aನ ಮಗಳು Cಯ ಮಗಳು. ಕುಟುಂಬವು ತಮ್ಮ ಪೋಷಕರು ಮತ್ತು ಮಕ್ಕಳನ್ನು ಹೊಂದಿರುವ ಒಂದು ದಂಪತಿಯನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ, ಈ ಕೆಳಲ್ಲಿ ಯಾವ ಜೋಡಿಯು ಮಕ್ಕಳ ಪೋಷಕರು ಅಂತ ಕೇಳಿದ್ದಾರೆ. ತಂದೆ ತಾಯಿಗಳು ಯಾರು ಇದರಲ್ಲಿ ಅಂತ. ಸೊ ಆನ್ಸರ್ ಬಂದು ಮೇಲಿನ ಯಾವುದು ಅಲ್ಲ. ನೆಕ್ಸ್ಟ್ 28ನೇ ಕ್ವಶನ್. ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಏನು ಬರುತ್ತದೆ? ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿದೆ. ಸೊ ಇಲ್ಲಿ ಬರ್ತಕ್ಕಂಥ ಒಂದು ಸಂಖ್ಯೆ ಯಾವುದು? ಆನ್ಸರ್ ಆಪ್ಷನ್ 4 42. ತುಂಬಾ ಇದೆ ಮೆಂಟಲ್ ಎಬಿಲಿಟಿ. ಸಮಾನ ಉದ್ದದ 2 ರೈಲುಗಳು ಒಂದು ಕಂಬವನ್ನು ದಾಟಲು ಕ್ರಮವಾಗಿ 5 ಸೆಕೆಂಡುಗಳು ಮತ್ತು 6 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತವೆ. ಈ ರೈಲುಗಳು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ ಅವು ಪರಸ್ಪರ ದಾಟಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತವೆ? ಆನ್ಸರು 60 ಸೆಕೆಂಡುಗಳು. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ಕ್ಯಾಬಿನೆಟ್ ಮಿಷನ್ ಯೋಜನೆಯ ಮುಖ್ಯ ಶಿಫಾರಸುಗಳಾಗಿವೆ? ಕ್ಯಾಬಿನೆಟ್ ಮಿಷನ್ ಯೋಜನೆ ಮುಖ್ಯ ಶಿಫಾರಸುಗಳಾಗಿವೆ. ಇದು ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳು ಮತ್ತು ಭಾರತೀಯ ರಾಜ್ಯಗಳನ್ನು ಒಳಗೊಂಡ ಫೆಡರಲ್ ಒಕ್ಕೂಟದ ರಚನೆಯನ್ನು ಪ್ರಸ್ತಾಪಿಸಿತು ಅಂತಕ್ಕಂಥದ್ದು. ಆ್ಯಂಡ್ ಇದು ಭಾರತದ ಸಂವಿಧಾನವನ್ನು ರೂಪಿಸಲು ಸಂವಿಧಾನ ಸಭೆಯನ್ನು ಸ್ಥಾಪಿಸಲು ಸಲಹೆಯನ್ನು ನೀಡಿತು. ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಮಧ್ಯಂತರ ಸರ್ಕಾರವನ್ನು ಸ್ಥಾಪಿಸುವುದು. ಈ 3 ಸರಿಯಾಗಿರ್ತಕ್ಕಂಥದ್ದು. ಪ್ರತ್ಯೇಕ ಮುಸ್ಲಿಂ ರಾಜ್ಯದ ಬೇಡಿಕೆಯನ್ನು ಅದು ಒಪ್ಪಿಕೊಂಡಿತ್ತು. ಇದು ತಪ್ಪಾಗಿರ್ತಕ್ಕಂಥದ್ದು. ಹಾಗಾಗಿ ಆನ್ಸರು ಆಪ್ಷನ್ 1 2 3 ಆಪ್ಷನ್ 1 2 3 ಒಂದಾಗಿರುತ್ತೆ. ಈ ಕೆಳಯಲ್ಲಿ ಯಾವುದು ಭಾರತದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ಘೋಷಣೆಯ ಪರಿಣಾಮಗಳು ಅಲ್ಲ ಅಂತ ಕೇಳಿದರೆ ಸೊ ಇಲ್ಲಿ ಪರಿಣಾಮಗಳು ಅಲ್ಲ.
ರಾಜ್ಯ ವಿಧಾನಸಭೆಯ ವಿಸರ್ಜನೆ, ರಾಜ್ಯದಲ್ಲಿ ಮಂತ್ರಿಮಂಡಳಿಯನ್ನು ತೆಗೆದುಹಾಕುವುದು, ಸ್ಥಳೀಯ ಸರ್ಕಾರಗಳ ವಿಸರ್ಜನೆ, ಕೇಂದ್ರ ಸರ್ಕಾರದಿಂದ ರಾಜ್ಯ ಆಡಳಿತವನ್ನು ಸ್ವಾಧೀನಪಡಿಸಿಕೊಳ್ಳುವುದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರಪತಿ ಆಳ್ವಿಕೆಯ ಘೋಷಣೆಯ ಪರಿಣಾಮಗಳು ಅಲ್ಲ ಅಂತಕ್ಕಂಥದ್ದು. ಸೊ ಅದು ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಆನ್ಸರ್ ಬಂದು ಆಪ್ಷನ್ 1 ಮತ್ತು 3 ಏನಿದೆಯೋ ರಾಜ್ಯ ವಿಧಾನಸಭೆ ವಿಸರ್ಜನೆ ಮತ್ತು ಸ್ಥಳೀಯ ಸರ್ಕಾರಗಳ ವಿಸರ್ಜನೆ ಇವೆರಡು ಬರ್ತಕ್ಕಂಥದ್ದು ಅಲ್ಲ. ಸೊ ಹಾಗಾಗಿ ಆನ್ಸರು ಆಪ್ಷನ್ 1 ಮತ್ತು 3 ಆಪ್ಷನ್ 2. ನೆಕ್ಸ್ಟ್, ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ 73ನೇ ಸಾಂವಿಧಾನಿಕ ತಿದ್ದುಪಡಿಯ ಪ್ರಮುಖ ಲಕ್ಷಣಗಳು ಯಾವುವು? ಎಲ್ಲ ಹಂತಗಳಲ್ಲಿ ಸದಸ್ಯರ ನೇರ ಚುನಾವಣೆ, ಚುನಾವಣೆಗಳನ್ನು ನಡೆಸುವ ಕಡ್ಡಾಯ ನಿಬಂಧನೆ, ಗ್ರಾಮ ಮಟ್ಟದಲ್ಲಿ ಅಧ್ಯಕ್ಷರ ಚುನಾವಣೆ, ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರ ಪರೋಕ್ಷ ಚುನಾವಣೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಎಲ್ಲ ಹಂತಗಳಲ್ಲಿ ಸದಸ್ಯರ ನೇರ ಚುನಾವಣೆ ಆ್ಯಂಡ್ ಚುನಾವಣೆಗಳನ್ನು ನಡೆಸುವ ಕಡ್ಡಾಯ ನಿಬಂಧನೆ ಅಂತಕ್ಕಂಥದ್ದು. ಗ್ರಾಮ ಮಟ್ಟದಲ್ಲಿ ಅಧ್ಯಕ್ಷರ ಚುನಾವಣೆ ಇಲ್ಲ. ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರ ಪರೋಕ್ಷ ಚುನಾವಣೆ. ಸೊ ಇಲ್ಲಿ 73ನೇ ಸಂವಿಧಾನಿಕ ತಿದ್ದುಪಡಿಯ ಪ್ರಮುಖ ಲಕ್ಷಣವನ್ನು ಅಂತ ಹೇಳಿದಾಗ ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರ ಪರೋಕ್ಷ ಚುನಾವಣೆ ಅಂತ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಎಲ್ಲ ಹಂತಗಳಲ್ಲಿ ಸದಸ್ಯರ ನೇರ ಚುನಾವಣೆ ಅಂತ ಕೊಟ್ಟಿದ್ದಾರೆ. ಸೊ ಇದು 3 ಸಹ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ 3 ಏನಿದೆಯೋ ಅದು ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆನ್ಸರ್ ಇಲ್ಲಿ ಆಪ್ಷನ್ 3 ಆಗಿರುತ್ತೆ. 1, 2 ಮತ್ತು 4. ನೆಕ್ಸ್ಟ್, ಒಬ್ಬ ವ್ಯಕ್ತಿ ಒಂದು ಮತ ಪರಿಕಲ್ಪನೆಯನ್ನು ಪ್ರಸ್ತಾಪಿಸಿದವರು ಯಾರು ಅಂತ ಕೇಳಿದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್, ಸರ್ಕಾರಿ ಆಯೋಗ 34ನೇ ಕ್ವಶನ್. ಸರ್ಕಾರಿ ಆಯೋಗವು ಭಾರತದಲ್ಲಿ ಶಾಶ್ವತ ಅಂತಾರಾಜ್ಯ ಮಂಡಳಿಯ ಸಂವಿಧಾನವನ್ನು ಶಿಫಾರಸು ಮಾಡಿತು ಅಂತಕ್ಕಂಥದ್ದು. ಇದರಲ್ಲಿ ಬಂದು ಆನ್ಸರ್ ಆಪ್ಷನ್ 3 ಮಾತ್ರ ಸರಿ ಇರುತ್ತೆ. ಇಂಟರ್ಸ್ಟೇಟ್ ಬಂದು ಏಪ್ರಿಲಲ್ಲ ಮೇನಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಇದು ತಪ್ಪಿರ್ತಕ್ಕಂಥದ್ದು. ಇದು ಸಹ ತಪ್ಪಿದೆ. ಆಪ್ಷನ್ 3 ಮಾತ್ರ ಸರಿ ಇರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಕೇವಲ 3. ನೆಕ್ಸ್ಟ್, ಗ್ರಾಮರ್ ಆಫ್ ಪಾಲಿಟಿಕ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದರೆ HJ ಲಾಸ್ಕಿ ಅವರಾಗಿರ್ತಾರೆ. ನೆಕ್ಸ್ಟ್ ಬಂದು ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಅಡಚಣೆಯಿಂದ ಪ್ರತಿ ರಾಜ್ಯವನ್ನು ರಕ್ಷಿಸುವುದು ಒಕ್ಕೂಟದ ಕರ್ತವ್ಯವಾಗಿದೆ ಮತ್ತು ಈ ಸಂವಿಧಾನದ ನಿಬಂಧನೆಗಳಿಗೆ ಅನುಸಾರವಾಗಿ ಪ್ರತಿ ರಾಜ್ಯ ಸರ್ಕಾರವನ್ನು ನಡೆಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಬಂದು ಅನುಚ್ಛೇದ 355ರಲ್ಲಿ ಹೇಳ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್, ನೋಂದಾಯಿತ ಮತದಾರರ ಹೆಸರಿನಲ್ಲಿ ಬೇರೆಯವರು ಮೊದಲೇ ಮತವನ್ನು ಚಲಾಯಿಸಿದರೆ ಅಂತಹ ವ್ಯಕ್ತಿ ತನ್ನ ಒಂದು ಮತದಾನದ ಅವಕಾಶವನ್ನು ಪಡ್ಕೊಳ್ತಕ್ಕಂಥ ಅವಕಾಶ ಇರುತ್ತೆ. ಅದು ಯಾವುದರ ಅಡಿಯಲ್ಲಿ ಅಂತ ಹೇಳಿದ್ರೆ ಟೆಂಡರ್ಡ್ ಮತ ಅಂತಕ್ಕಂಥ ಒಂದರ ಅಡಿಯಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತದ ಯಾವ ರಾಜ್ಯವು ಪಂಚಾಯತ್ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ವಾಪಸ್ಸು ಕರೆಸಿಕೊಳ್ಳುವ ಹಕ್ಕನ್ನು ಜಾರಿಗೆ ತಂದಿದೆ ಅಂತ ಹೇಳಿದರೆ ಆಪ್ಷನ್ 4 ಉತ್ತರ ಪ್ರದೇಶ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಕ್ಷೇತ್ರ ಮಟ್ಟದ ಚುನಾವಣಾ ಪ್ರಕ್ರಿಯೆಯಲ್ಲಿ ದಕ್ಷ ಮತ್ತು ಪರಿಣಾಮಕಾರಿ ನಿರ್ವಹಣಾ ಮೇಲ್ವಿಚಾರಣೆ ಮಾಡಲು ಜಾಗೃತ ವೀಕ್ಷಕರನ್ನು ಯಾವಾಗ ಪರಿಚಯಿಸಲಾಯಿತು ಅಂತ ಹೇಳಿದ್ರೆ 16ನೇ ಲೋಕಸಭಾ ಚುನಾವಣೆ 2014ರಲ್ಲಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 368ನೇ ವಿಧಿಗೆ ಸಂಬಂಧಪಟ್ಟಂತೆ 1ನೇ ತಿದ್ದುಪಡಿ ಏನು ಹೇಳುತ್ತೆ, 2ನೇ ತಿದ್ದುಪಡಿ ಏನು ಹೇಳುತ್ತೆ ಅಂತ ನೋಡ್ತಾ ಹೋದರೆ 1ನೇ ತಿದ್ದುಪಡಿ ಏನಿದೆಯೋ ಇದು ಬಂದು 9ನೇ ಶೆಡ್ಯೂಲನ್ನು ಸೇರಿಸ್ತಕ್ಕಂಥದ್ದಾಗಿರುತ್ತೆ. 24ನೇ ತಿದ್ದುಪಡಿ ಬಂದು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ನೀಡಿದೆ ಅಂತಕ್ಕಂಥದ್ದು. ಇನ್ನು 52ನೇ ತಿದ್ದುಪಡಿ ಬಂದು ಪಕ್ಷದ ಟಿಕೆಟ್ನಲ್ಲಿ ಆಯ್ಕೆಯಾದ ಸದಸ್ಯರ ಇತರ ಪಕ್ಷಕ್ಕೆ ಪಕ್ಷಾಂತರವನ್ನು ಕಾನೂನು ಬಾಹಿರಗೊಳಿಸುವುದು. ಇನ್ನು 61ನೇ ತಿದ್ದುಪಡಿ ಅಂತ ಹೇಳಿದ್ರೆ 21 ವರ್ಷ ಏನಿತ್ತು ಮತದಾನಕ್ಕೆ ಅದನ್ನು 18 ವರ್ಷಕ್ಕೆ ಇಳಿಸ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಕೆಳಗಿನ ಹೊಂದಿಸಿ ಬರೆಯಿರಿಕೊಂಡು ಅಂತ ಕೊಟ್ಟಿದ್ದಾರೆ. ಮೊದಲನೇ ಅನುಸೂಚಿ, 3ನೇ ಅನುಸೂಚಿ, 7ನೇ ಅನುಸೂಚಿ ಮತ್ತು 8ನೇ ಅನುಸೂಚಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಅನುಸೂಚಿ ಏದ್ರ ಬಗ್ಗೆ ಹೇಳುತ್ತೆ ಅಂತ ನೋಡ್ತಾ ಹೋದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮತ್ತು ಅವುಗಳ ಪ್ರಾಂತ್ಯಗಳ ಪಟ್ಟಿಯನ್ನು ಒಳಗೊಂಡಂತೆ ಇರತಕ್ಕಂಥದ್ದು. ಆ್ಯಂಡ್ 3ನೇ ಅನುಸೂಚಿ ಬಂದು ಪ್ರಮಾಣ ವಚನಗಳ ಅಥವಾ ಪ್ರತಿಜ್ಞಾ ವಚನಗಳ ನಮೂನೆ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 7ನೇ ಅನುಸೂಚಿ ಅಂತಕ್ಕಂಥದ್ದು ಬಂದು ಒಕ್ಕೂಟ ಪಟ್ಟಿ ಮತ್ತು ರಾಜ್ಯ ಸಮವರ್ತಿ ಪಟ್ಟಿಯನ್ನು ಒಳಗೊಂಡಿರ್ತಕ್ಕಂಥದ್ದು. 8ನೇ ಅನುಸೂಚಿ ಬಂದು
ಮಾನ್ಯತೆ ಪಡೆದ ಭಾಷೆಗಳ ಪಟ್ಟಿಯನ್ನು ಒಳಗೊಂಡಿರ್ತಕ್ಕಂಥದ್ದು 8ನೇ ಅನುಸೂಚಿಯಾಗಿರುತ್ತೆ. ನೆಕ್ಸ್ಟು ಪ್ರಪಂಚದಾದ್ಯಂತ ವಿವಿಧ ಸಂವಿಧಾನಗಳನ್ನು ಪರಿಶೀಲಿಸಿದ ನಂತರ ಯಾವ ದೇಶಗಳಿಂದ ಯಾವ ನಿಬಂಧನೆಗಳನ್ನು ಭಾರತೀಯ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಅಥವಾ ಎರವಲುಗಳನ್ನು ಪಡೆಯಲಾಗಿದೆ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಸಂಸದೀಯ ಸರ್ಕಾರ ಮತ್ತು ಕ್ಯಾಬಿನೆಟ್ ವ್ಯವಸ್ಥೆ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ಬಂದು ಇಂಗ್ಲೆಂಡಿಂದ ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ ಅರೆ ಸಂಯುಕ್ತ ವ್ಯವಸ್ಥೆ ಮತ್ತು ಶೇಷಾಧಿಕಾರ ಬಂದು ಕೆನಡಾದಿಂದ ಪಡ್ಕೊಳ್ತಿರ್ತಕ್ಕಂಥದ್ದು. ಮೂಲಭೂತ ಹಕ್ಕುಗಳು ಮತ್ತು ನ್ಯಾಯಾಂಗ ವಿಮರ್ಶೆ ಬಂದು USA. ರಾಜ್ಯ ನಿರ್ದೇಶಕ ತತ್ವಗಳು ಬಂದು ಐರ್ಲೆಂಡ್. ನೆಕ್ಸ್ಟ್, ಮೂಲಭೂತ ಹಕ್ಕುಗಳ ಜಾರಿಗಾಗಿ ನ್ಯಾಯಾಂಗದ ನಿಷ್ಪಕ್ಷಪಾತ ಮತ್ತು ಸ್ವತಂತ್ರ ಅತ್ಯಗತ್ಯ. ಈ ಹಕ್ಕುಗಳ ರಕ್ಷಣೆಗಾಗಿ ರಿಟ್ಗಳನ್ನು ಹೊರಡಿಸಲು ಭಾರತೀಯ ಸಂವಿಧಾನವು ನ್ಯಾಯಾಂಗಕ್ಕೆ ಅಧಿಕಾರ ನೀಡುತ್ತದೆ. ಇದನ್ನು ಪರಿಗಣಿಸಿ ಎಲ್ಲ ಸರಿಯಾಗಿರುವ ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರಲ್ಲಿ ಏನಿದೆಯೋ ಇಲ್ಲಿ ABC ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ 1 ABC. ಸೊ ಇಲ್ಲಿ D ಒಂದು ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮಿಕ್ಕಿರ್ತಕ್ಕಂಥ ಸಂವಿಧಾನದ ಮೂಲಕ ನಮೂದಿಸಲಾದ ಮೂಲಭೂತ ಹಕ್ಕುಗಳು ಕಾರ್ಯಾಂಗದ ಕಾರ್ಯಗಳಿಗೆ ಮಾತ್ರವಲ್ಲದೆ ಶಾಸಕಾಂಗದ ಕಾರ್ಯಗಳಿಗೂ ಅನ್ವಯಿಸುತ್ತೆ ಸರಿಯಿದೆ. ಈ ಹಕ್ಕುಗಳನ್ನು ಉಲ್ಲಂಘಿಸುವ ಯಾವುದೇ ಕಾರ್ಯನಿರ್ವಾಹಕ ಅಥವಾ ಶಾಸಕಾಂಗ ಕಾರ್ಯವನ್ನು ನಿರರ್ಥಕವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಘೋಷಣೆಗಳನ್ನು ಮಾಡಲು ನ್ಯಾಯಾಲಯಗಳಿಗೆ ಅಧಿಕಾರವಿದೆ ಸರಿಯಿರ್ತಕ್ಕಂಥದ್ದು. ಖಾಸಗಿ ಸಂಸ್ಥೆಗಳು ಮತ್ತು ವ್ಯಕ್ತಿಗಳ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ನ್ಯಾಯಾಲಯಗಳು ನ್ಯಾಯವ್ಯಾಪ್ತಿಯನ್ನು ಹೊಂದಿವೆ ಮತ್ತು ಉಲ್ಲಂಘನೆಗಳಿಗೆ ಪರಿಹಾರವನ್ನು ನೀಡಬಹುದು ಅಂತಕ್ಕಂಥದ್ದು ಸಹ ಸರಿಯಿರ್ತಕ್ಕಂಥದ್ದು. ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸುವಾಗ ಸ್ವಯಂ ಪ್ರೇರಿತವಾಗಿ ಅಥವಾ ಸಾರ್ವಜನಿಕ ಹಿತಾಸಕ್ತಿ ದಾವೆಗಳಿಗಾಗಿ ಪ್ರತಿಕ್ರಿಯೆಯಾಗಿ ಕಾರ್ಯನಿರ್ವಹಿಸುವಂತಿಲ್ಲ ಅಂತಕ್ಕಂಥದ್ದು ತಪ್ಪಿರ್ತಕ್ಕಂಥದ್ದಾಗಿರುತ್ತೆ. ಅಂಡ್ ನೆಕ್ಸ್ಟ್ ಬಂದು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಿ ಕಾರ್ನರ್ ಸ್ಟೋನ್ ಆಫ್ ಅ ನೇಷನ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಆನ್ಸರು ಆಪ್ಷನ್ 1 ಗ್ರ್ಯಾನ್ವಿಲ್ಲೆ ಆಸ್ಟಿನ್ ಅಂತಕ್ಕಂಥವ್ರಾಗಿರ್ತಾರೆ. ಆ್ಯಂಡ್ ಎಲ್ಲ ಆಮ್ಲಗಳಿಗೆ ಸಾಮಾನ್ಯವಾದ ಅಂಶವೆಂದರೆ ಜಲಜನಕ. ಟಿಂಡಾಲ್ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಈ ವಿದ್ಯಮಾನವನ್ನು ನೈಜ ದ್ರಾವಣದಿಂದ ಕೊಲಾಯ್ಡ್ ದ್ರಾವಣ ಪ್ರತ್ಯೇಕಿಸಲು ಬಳಸಬಹುದು ಅಂತಕ್ಕಂಥದ್ದು. ಆ್ಯಂಡ್ ಇದು ಸೋಲ್ ಕಣಗಳಿಂದ ಬೆಳಕಿಗೆ ಚದುರುವಿಕೆಯ ವಿದ್ಯಮಾನವಾಗಿದೆ. ಟಿಂಡಾಲ್ ಪರಿಣಾಮವನ್ನು ನೈಜ ದ್ರಾವಣದಲ್ಲಿ ಕಾಣಬಹುದು ಮತ್ತು ಬೆಳಕಿನ ಕಿರಣವು ಕೊಲಾಯ್ಡ್ ಪರಿಕ್ಷೇಪಣದಲ್ಲಿ ಕಿರಣಗಳ ಮಾರ್ಗವನ್ನು ಬೆಳಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ C ಅಂತಕ್ಕಂಥದ್ದು ತಪ್ಪಾಗಿದೆ. ಇನ್ನು ಉಳಿದಿರ್ತಕ್ಕಂಥ 3 ಆಪ್ಷನ್ ಏನಿದೆಯೋ A, B ಮತ್ತು D ಅಂತಕ್ಕಂಥದ್ದು ಸರಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಕಂಡ ಯಾವ ಅಂಶದ ಮೇಲೆ ಗೋಲಾಕಾರದ ಕನ್ನಡಿಯ ನಾಭಿ ದೂರ ಅವಲಂಬಿತವಾಗಿದೆ? ನಾಭಿ ದೂರ. ಸೊ ಇದು ಬಂದು ವಕ್ರತೆಯ ತ್ರಿಜ್ಯ ಅಂತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಎಲ್ಲಿ ನೆಲೆಗೊಂಡಿದೆ? ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಬರೇಲಿ, ಉತ್ತರ ಪ್ರದೇಶದಲ್ಲಿ. ನೆಕ್ಸ್ಟ್ ಬಂದು ABC ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಕ್ವಶನ್ ಈ ರೀತಿ ಇದೆ ನೋಡಿ. ಎಲ್ಲ CEOಗಳು ಎಲ್ಲ CEOಗಳು COOಗಳಾಗುತ್ತೆ. COO. ಎಲ್ಲ COOಗಳು CFಗಳಾಗುತ್ತೆ. CFO. ಆ್ಯಂಡ್ ನೆಕ್ಸ್ಟ್ ಎಲ್ಲ CFಗಳು CLO ಆಗ್ತಕ್ಕಂಥದ್ದು. CLO. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೆಲವು CLOಗಳು CEOಗಳು ಅಂತ ಕೊಟ್ಟಿದ್ದಾರೆ. ಕೆಲವು CLOಗಳು CEO. ಆ್ಯಂಡ್ ನೆಕ್ಸ್ಟ್ ಎಲ್ಲ COOಗಳು CLಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗ್ತಕ್ಕಂಥದ್ದು. ಎಸ್ ಸರಿ ಇದೆ. ಎಲ್ಲ COOಗಳು CLOನೇ ಆಗಿರುತ್ತೆ. ಹೌದು, ಸರಿ ಇದೆ. ಆ್ಯಂಡ್ ಕೆಲವು CFOಗಳು CEOಗಳಾಗಿರ್ತಕ್ಕಂಥದ್ದು ಇದು ತಪ್ಪಿರ್ತಕ್ಕಂಥದ್ದು. ಆ್ಯಂಡ್ ಎಲ್ಲ COOಗಳು CE ಅಂತ ಕೊಟ್ಟಿದ್ದಾರೆ. ಇದು ಸಹ ತಪ್ಪಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಕರೆಕ್ಟಾಗಿ ಯಾವುದೇ ಒಂದು ಮೆನ್ಷನ್ ಮಾಡಿಲ್ಲ, ಮೇಲೆ ಯಾವುದೂ ಅಲ್ಲ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ.
ನೆಕ್ಸ್ಟ್, ನಮ್ಮ ಚರ್ಮದ ತೇವಾಂಶ ಕಾಪಾಡಲು ಮತ್ತು ಅದನ್ನು ರಕ್ಷಿಸಲು ನಮ್ಮ ಚರ್ಮವು ಸ್ರವಿಸುವ ಜಿಡ್ಡಾದ ಅಂಶ ಈ ಕೆಳಗಿನಲ್ಲಿ ಯಾವುದು ಅಂತ ಕೊಟ್ಟಿದ್ದಾರೆ. ಇದು ಬಂದು ಸೀಬಮ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಇದು ಸಹ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನು. ಸೊ ಆನ್ಸರ್ ಬಂದು ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟು, ಸರ್ಕ್ಯೂಡಿಯನ್ ರಿದಮ್ ಎಂಬ ಜೈವಿಕ ಗಡಿಯಾರ ನಮ್ಮ ದೇಹದಲ್ಲಿ ಹಗಲು ರಾತ್ರಿಗಳ ವ್ಯತ್ಯಾಸಕ್ಕೆ ಅನುಗುಣವಾಗಿ ನಮ್ಮ ದೇಹದ ಕೆಲಸ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಇದಕ್ಕೆ ಕಾರಣವಾದಂಥ ಗ್ರಂಥಿ ಯಾವುದು ಅಂತ ಹೇಳಿದ್ರೆ ಪೀನಿಯಲ್ ಗ್ರಂಥಿ ಅಂತ. ನೆಕ್ಸ್ಟ್, ನಮ್ಮ ಕೂದಲು, ಉಗುರು ಮತ್ತು ಪ್ರಾಣಿಗಳ ಗೊರಸಿನಲ್ಲಿರುವ ಮುಖ್ಯ ಪ್ರೋಟೀನ್ ಅಂಶ ಯಾವುದು ಅಂತ ಕೇಳಿದರೆ ಆನ್ಸರು ಕೆರಾಟಿನ್. ಟೊಮೊಟೊ ಹಣ್ಣಿನಲ್ಲಿ ಕೆಂಪು ಬಣ್ಣಕ್ಕೆ ಕಾರಣವಾದಂಥ ಒಂದು ವರ್ಣದ್ರವ್ಯ ಯಾವುದು ಅಂತ ಅಂದರೆ ಲೈಕೋಪಿನ್ ಅಂತಕ್ಕಂಥದ್ದು. ನೆಕ್ಸ್ಟ್, ಮತ್ತೊಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕ್ವಶನು. ಇದಕ್ಕೆ ಆನ್ಸರ್ ಬಂದು 45 ವರ್ಷಗಳಾಗಿರುತ್ತೆ. ನೆಕ್ಸ್ಟ್, ಶ್ರೀಗಂಧದ ಮರ ಎಣ್ಣೆಯಲ್ಲಿ ಡ್ಯಾಶ್ ಇರುವಿಕೆಯಿಂದಾಗಿ ಪರಿಮಳವನ್ನು ಹೊಂದಿರುತ್ತದೆ ಅಂತ ಕೇಳಿದರೆ, ಸೊ ಶ್ರೀಗಂಧದ ಮರದಲ್ಲಿ ಯಾವ ಒಂದು ಕೆಮಿಕಲ್ ಇರೋದಕ್ಕೋಸ್ಕರ ಅದು ಪರಿಮಳವನ್ನು ಹೊಂದಿದೆ ಅಂತ ನೋಡ್ತಾ ಹೋದರೆ ಅಲ್ಲಿ ಟರ್ಫೀನ್ಸ್ ಅಂತಕ್ಕಂಥದ್ದು ಇರುತ್ತೆ. ಟರ್ಫೀನ್ಸ್. ನೆಕ್ಸ್ಟ್, ಬೆಳೆಗಳಿಗೆ ಅಥವಾ ಸಸ್ಯಗಳಿಗೆ ಅಗತ್ಯವಿರುವ ಸೂಕ್ಷ್ಮ ಪೋಷಕಾಂಶವಾಗಿ ಮ್ಯಾಂಗನೀಸ್ ನಿರ್ವಹಿಸುವ ಪಾತ್ರವೇನು? ಸೊ ಮ್ಯಾಂಗನೀಸ್ ಅಂತಕ್ಕಂಥದ್ದು ಕ್ಲೋರೋಫಿಲ್ ಕಂಡುಬರುತ್ತೆ ಅಂತ ಗೊತ್ತಿದೆ. ಅದರ ಮುಖ್ಯ ಒಂದು ಉದ್ದೇಶ ಅಥವಾ ಅದರ ಒಂದು ಪಾತ್ರ ಏನಂತ ಹೇಳಿದರೆ ಅದು ಬಂದು ಅನೇಕ ಕಿಣ್ವಗಳ ಸಾಮಾನ್ಯ ಕಾರ್ಯನಿರ್ವಹಣೆ, ಸಾರಜನಕ ಚಯಾಪಚಯ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಮೀಕರಣಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್, ಹೇಳಿಕೆ 1 ಕೊಟ್ಟಿದ್ದಾರೆ. 7G7 ಆಧುನಿಕ ಅರ್ಥವ್ಯವಸ್ಥೆಗಳ ಗುಂಪಿನಲ್ಲಿ ಸಾರ್ವಜನಿಕ ಸಾಲವು 2005ರಲ್ಲಿ ಒಟ್ಟು ದೇಶೀಯ ಉತ್ಪನ್ನದ ಶೇಕಡ 85ರಿಂದ 2021ರಲ್ಲಿ ಶೇಕಡ 140ವರೆಗೆ ಏರಿದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು, ಸರಾಸರಿ ಸಾಲ ಸೇವೆಯು GDPಯ ಶೇಕಡ 2ರಿಂದ ಶೇಕಡ 1.5ಕ್ಕೆ ಇಳಿಕೆಯಾಗಿದೆ. ಇದಕ್ಕೆ ಕಾರಣ ಅತ್ಯಂತ ಕಡಿಮೆ ಬಡ್ಡಿ ದರಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2. ಎರಡೂ ಹೇಳಿಕೆಗಳು ಸರಿ ಇವೆ. ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆ ಆಗುವುದಿಲ್ಲ ಅಂತಕ್ಕಂಥದ್ದು ಆಗುತ್ತೆ. ನೆಕ್ಸ್ಟ್ ಬಂದು ನೀತಿ ಆಯೋಗದ ಮೂಲಕ ಇತ್ತೀಚೆಗೆ ಬಿಡುಗಡೆಗೊಂಡ ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಂಕವು ಜಾಗತಿಕ MPI ಮಾದರಿಯ 10 ಮೂಲ ಸೂಚಕಗಳನ್ನು ಉಳಿಸಿಕೊಂಡಿದೆ ಮತ್ತು ಡ್ಯಾಶ್ 2 ಸೂಚಕಗಳನ್ನು ಸೇರಿಸಿಕೊಂಡಿದೆ. ಯಾವ 2 ಸೂಚಕ ಅಂತ ಹೇಳಿದರೆ ಮಾತೃತ್ವ ಆರೋಗ್ಯ ಮತ್ತು ಬ್ಯಾಂಕ್ ಖಾತೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಇದಕ್ಕೆ ಬಂದು ಡ್ಯಾಶ್ ಮಂಡಿಸಿದ್ದಕ್ಕಾಗಿ ಕ್ಲಾಡಿಯಾ ಗೋಲ್ಡನ್ ಅವರಿಗೆ 2023ರ ಆಲ್ಫ್ರೆಡ್ ನೊಬೆಲ್ ಸ್ಮರಣೆಯಲ್ಲಿ ಅರ್ಥಶಾಸ್ತ್ರ ವಿಜ್ಞಾನಶಾಸ್ತ್ರವನ್ನು ನೀಡುವ ಸ್ವಿರಿಜಸ್ ರಿಕ್ಸ್ ಬ್ಯಾಂಕ್ ಪಾರಿತೋಷಿಕವನ್ನು ನೀಡಲಾಗಿದೆ. ಏನಕ್ಕೋಸ್ಕರ ಅಂತಂದರೆ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವುಮೆನ್ಸ್ ಲೇಬರ್ ಮಾರ್ಕೆಟ್ ಔಟ್ಕಮ್ಸ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಭಾರತದ ಅಗ್ರ ಆಮದು ಮೂಲ ರಾಷ್ಟ್ರಗಳಲ್ಲಿ ಅವರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಅವರೋಹಣ ಕ್ರಮ ಬಂದು ಚೈನಾ, UAE, USA, ರಷ್ಯಾ. ಪ್ರಸ್ತುತವಾಗಿ ವಿಶ್ವದಲ್ಲಿ ಅಂತಾರಾಷ್ಟ್ರೀಯ ವಲಸಿಗರ ಅತಿದೊಡ್ಡ ಗಮ್ಯಸ್ಥಾನವನ್ನು ಅವರೋಹಣ ಕ್ರಮದಲ್ಲಿ ಬರೆಯಿರಿ. ಸೊ ಇದಕ್ಕೆ ಯುರೋಪ್, ಏಷ್ಯಾ, ಉತ್ತರ ಅಮೆರಿಕ, ಆಫ್ರಿಕಾ. ಇದು ಗ್ರೂಪ್ ಎಗೆ ಸಂಬಂಧಪಟ್ಟಂಥ ಪೇಪರ್ ಆಗಿರುತ್ತೆ. ನೆಕ್ಸ್ಟು, ILO ವರದಿಯ ಪ್ರಕಾರ ಒಟ್ಟು ಉದ್ಯೋಗ ಹೊಂದದಿರುವ ಯುವಕರ ಪೈಕಿಯಿಂದ ಕನಿಷ್ಠ ಪಕ್ಷ ಪ್ರೌಢ ಶಿಕ್ಷಣವನ್ನು ಹೊಂದಿರುವ ಯುವ ಜನರ ಪ್ರಮಾಣಾನುಪಾತವು ಬಹುತೇಕವಾಗಿ 2000ರಲ್ಲಿ ಶೇಕಡ 35ರಿಂದ 2022ಕ್ಕೆ ಶೇಕಡ 66ಕ್ಕೆ ದುಪ್ಪಟ್ಟಾಗಿದೆ. ಶಿಕ್ಷಣದ ಮಟ್ಟವು ನೇಮಕ ಯೋಗ್ಯ ಕೌಶಲಗಳಾಗಿ ಅಪೂರ್ಣ ಪ್ರಾತಿನಿಧ್ಯವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿದ್ರೆ 2 ಸರಿಯಾಗಿದೆಯಂತೆ, ಆಪ್ಷನ್ 3. ನೆಕ್ಸ್ಟು, ಭಾರತದ ಕೇಂದ್ರ ಬಜೆಟ್ 2023-24ರಲ್ಲಿ ಹೇಳಲಾದಂತೆ ಪ್ರತಿ ರಾಜ್ಯದಲ್ಲಿ ಒಂದು ಯುನಿಟಿ ಮಾಲ್ನ ನಿರ್ಮಾಣವು ಈ ಕೆಳಗಿನ ಅತ್ಯವಶ್ಯಕ ಪಾತ್ರಗಳನ್ನು ನಿರ್ವಹಿಸಲು ಉದ್ದೇಶಿತವಾಗಿದೆ. ಯಾವುದಕ್ಕೆ? ಆರ್ಥಿಕ ಅಭಿವೃದ್ಧಿನ ಬೆಳೆಸುವುದು, ನಾಗರಿಕ ಮನರಂಜನಾ ಸ್ಥಳಗಳನ್ನು ಕಲ್ಪಿಸುವುದು, ನಮ್ಮ ವೈವಿಧ್ಯವುಳ್ಳ ಮತ್ತು ಅನನ್ಯ ರಾಷ್ಟ್ರದ ವೈಭವಯುಕ್ತ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವುದು. 3 ಸಹ ಸರಿ ಇರತಕ್ಕಂಥದ್ದು, ಹಾಗಾಗಿ ಆಪ್ಷನ್ 4.
ನೆಕ್ಸ್ಟ್ ಕೇಂದ್ರ ಬಜೆಟ್ 2023-24ರಲ್ಲಿ ಈ ಕೆಳಗಿನ ಯಾವುದು ಅತ್ಯಂತ ಕಡಿಮೆ ವೆಚ್ಚದ ಪಾಲುಗಳನ್ನು ತೋರಿಸುತ್ತದೆ? ಕಡಿಮೆ ವೆಚ್ಚದ ಪಾಲುಗಳು ಅಂತ ಹೇಳಿದರೆ ಆನ್ಸರ್ ಆಪ್ಷನ್ 4 ಆರೋಗ್ಯ ರಕ್ಷಣೆ. ಆ್ಯಂಡ್ ನೆಕ್ಸ್ಟ್ ಬಂದು ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಜಿಲ್ಲೆಗಳು ರಾಜ್ಯದ ಅತ್ಯಂತ ಕಡಿಮೆ ತಲಾ ಆದಾಯವನ್ನು ಹೊಂದಿದೆ? ಕಡಿಮೆ ತಲಾ ಆದಾಯವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 1 ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ ಮತ್ತು ಯಾದಗಿರಿ. ಎಲ್ಲ ಬರೀ ಸ್ಟೇಟ್ಮೆಂಟ್ ರೂಪನೇ. 2023-24ರ ವರ್ಷಾವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 236 ತಾಲೂಕುಗಳ ಪೈಕಿ ಒಟ್ಟು 223 ತಾಲೂಕುಗಳನ್ನು ಬರಪೀಡಿತವೆಂದು ಸೂಚಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಹೇಳಿಕೆ 2, ಇದು 20 ಲಕ್ಷ ಹೆಕ್ಟೇರ್ಗಳಿಗೂ ಮೇಲ್ಪಟ್ಟ ಭೂಮಿಯ 2023ರ ರಬಿ ಋತುಮಾನದ ಅವಧಿಯಲ್ಲಿ ರಾಜ್ಯದಲ್ಲಿ ಅಪಾರವಾದ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿಗೆ ಕಾರಣವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೇಳಿಕೆ 1 ಸರಿಯಂತೆ, ಆದರೆ ಹೇಳಿಕೆ 2 ತಪ್ಪಂತ. ನೆಕ್ಸ್ಟು ರಾಜ್ಯದ ಬಜೆಟ್ನ ಅನುತ್ಪಾದಕ ವೆಚ್ಚದಲ್ಲಿ ಈ ಕೆಳಗಿನ ಯಾವುದನ್ನು ಸೇರಿಸಲಾಗುವುದಿಲ್ಲ? ರಾಜ್ಯದ ಬಜೆಟ್ನ ಅನುತ್ಪಾದಕ ವೆಚ್ಚದಲ್ಲಿ ಈ ಕೆಳಗಿನ ಯಾವುದನ್ನು ಸೇರಿಸಲಾಗುವುದಿಲ್ಲ? ವಿದ್ಯಾರ್ಥಿ ವೇತನಗಳು, ಸಂಬಳಗಳು, ಪಿಂಚಣಿಗಳು ಮತ್ತು ಋಣ ಸೇವೆಗಳು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ವಿದ್ಯಾರ್ಥಿ ವೇತನವನ್ನು ಸೇರಿಸಲಾಗುವುದಿಲ್ಲವಂತೆ. ಆ್ಯಂಡ್ ನೆಕ್ಸ್ಟ್ ಬಂದು 69 2023ರಲ್ಲಿ ಕರ್ನಾಟಕದ ಬಯೋ ಎಕಾನಮಿಯನ್ನು ಭಾರತದ ರಾಷ್ಟ್ರೀಯ 2023ರಲ್ಲಿ ಕರ್ನಾಟಕದ ಬಯೋ ಎಕಾನಮಿಯನ್ನು ಭಾರತದ ರಾಷ್ಟ್ರೀಯ ಬಯೋ ಎಕಾನಮಿಯ ಸುಮಾರು ಡ್ಯಾಶ್ ಪಾಲು ಎಂದು ಲೆಕ್ಕ ಮಾಡಲಾಗಿದೆ. ಅದು ರಾಷ್ಟ್ರೀಯ ಬಯೋ ಅಕಾಡೆಮಿ ರೆವಿನ್ಯೂ ಶ್ರೇಣೀಕರಣದ ಡ್ಯಾಶ್ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 20% 2ನೇ ಸ್ಥಾನದಲ್ಲಿ. ಕಳೆದ ಇತ್ತೀಚಿನ ಕೃಷಿ ಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದ ರೈತರು ಭೂ ಹಿಡುವಳಿಯನ್ನು ಹೊಂದಿರುವ ಸರಾಸರಿ ಪ್ರಮಾಣವು ಡ್ಯಾಶ್ ಹೆಕ್ಟೇರ್ಗಳು. ಸಣ್ಣ ಮತ್ತು ಹಂಚಿನ ಹಿಡುವಳಿಗಳನ್ನು ಒಟ್ಟು ಹಿಡುವಳಿಗಳ ಡ್ಯಾಶ್ ಎಂದು ಲೆಕ್ಕ ಮಾಡಲಾಗಿದೆ ಮತ್ತು ಒಟ್ಟು ನಿರ್ವಹಣಾ ಪ್ರದೇಶದ ಡ್ಯಾಶ್ ಅನ್ನು ನಿರ್ವಹಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ 4 1.36 80% 44%. ನೆಕ್ಸ್ಟ್ 2023-24ನೇ ಸಾಲಿನಲ್ಲಿ ಕರ್ನಾಟಕದ ಕೃಷಿ ವಲಯದಲ್ಲಿ ಎಷ್ಟು ಬೆಳವಣಿಗೆ ನಿರೀಕ್ಷಿಸಲಾಗಿದೆ? ಕೃಷಿಗೆ ಸಂಬಂಧಪಟ್ಟಂತೆ ತುಂಬ ಕ್ವಶನ್ ಇದೆ. ಸೊ ಕೃಷಿಗೆ ಸಂಬಂಧಪಟ್ಟಂತೆ 2023-24ನೇ ಸಾಲಿನಲ್ಲಿ ಕರ್ನಾಟಕದ ಕೃಷಿ ವಲಯದಲ್ಲಿ ಎಷ್ಟು ಬೆಳವಣಿಗೆಯ ನಿರೀಕ್ಷೆ ಇದೆ ಅಂತ ಹೇಳಿದರೆ ಆನ್ಸರ್ ಆಪ್ಷನ್ -1.8%. ಆ್ಯಂಡ್ ನೆಕ್ಸ್ಟು ಯೂನಿಯನ್ ಮಧ್ಯಂತರ ಬಜೆಟ್ 2024-25ರ ಒಟ್ಟು ಖರ್ಚು ಅಥವಾ ವೆಚ್ಚದ ಖಾತೆಗಳು 47,65,768 ಕೋಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಾರೆ ಡೈರೆಕ್ಟ್ ಆನ್ಸರ್ಸ್ ನಾನು ಹೇಳ್ಬಿಡ್ತೀನಿ. ಆನ್ಸರ್ ಬಂದು ಆಪ್ಷನ್ ABC ಸರಿ ಇದೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 2 ABC ಸರಿಯಾಗಿವೆ. ಸೊ 2022-23 ಮತ್ತು 23-24 ವರ್ಷಗಳಿಗೆ 2021-22ಕ್ಕೆ ಹೋಲಿಸಿದರೆ ಎಷ್ಟು % GSDP ಅಂತ ಸಾಮಾಜಿಕ ವಲಯದ ವೆಚ್ಚವು ಅಂತ ಕೇಳಿದರೆ ಆನ್ಸರು ಆಪ್ಷನ್ 3 ಕ್ಷೀಣಿಸುತ್ತದೆ. ಆ್ಯಂಡ್ ನೆಕ್ಸ್ಟು 74ನೇ ಕ್ವಶನ್ ಇದೆ. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದರೆ ಇಲ್ಲಿ 2023-24ರ ಹಣಕಾಸು ವರ್ಷಗಳಲ್ಲಿ ಕರ್ನಾಟಕದ ಆದಾಯ ಕೊರತೆಯು GSDPಯ ಶೇಕಡ 0.49 ಆಗಿದೆ. ಇದು ಸರಿ ಇದೆ. ಆ್ಯಂಡ್ ಇದು ಆಪ್ಷನ್ C ಸರಿ ಇದೆ. 2023-24ರ ಆರ್ಥಿಕ ವರ್ಷದಲ್ಲಿ ಕರ್ನಾಟಕದ ಪ್ರಾಥಮಿಕ ಕೊರತೆಯು GSDPಯ ಶೇಕಡ 1.27 ಆಗಿದೆ. ಸೊ ಇದು ಇವೆರಡು ಸರಿ ಇರ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಆಪ್ಷನ್ B ಮತ್ತು C. ನೆಕ್ಸ್ಟು 75ನೇ ಕ್ವಶನ್ ಹೀಗಿದೆ. 2022-23 ಮತ್ತು 23-24 ವರ್ಷಗಳ ಅನುಕ್ರಮವಾಗಿ GDPಗೆ ಕೇಂದ್ರ ಸರ್ಕಾರದ ಬಂಡವಾಳ ವೆಚ್ಚ 2.7% ಮತ್ತು 3.2% ಅಂತ ಹೇಳಿದ್ದಾರೆ.
ಸೊ ಇದು ಸರಿ ಇದೆ. ಆಪ್ಷನ್ ಬಿ 2022-23 ಮತ್ತು 23-24 ವರ್ಷಗಳ ಅನುಕ್ರಮವಾಗಿ 8.8% ಮತ್ತು 9.2 ಕೇಂದ್ರ ಸರ್ಕಾರದ ಆದಾಯ ಸ್ವೀಕೃತಿಗಳು ಇದೆರಡು ಸರಿ ಇರ್ತಕ್ಕಂಥ. ಹಾಗಾಗಿ ಆನ್ಸರ್ ಆಪ್ಷನ್ 1 ಎ ಮತ್ತು ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 76 ಪ್ರತಿಪಾದನೆ ಎ 6 ಕೊಟ್ಟಿದ್ದಾರೆ. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಗಿಂತ ಎತ್ತರವಾಗಿವೆ ಅಂತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪೂರ್ವ ಘಟ್ಟಗಳು ಮಹಾನದಿ ಕಣಿವೆಯಿಂದ ದಕ್ಷಿಣ ನೀಲಗಿರಿಯವರೆಗೆ ವ್ಯಾಪಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ತಪ್ಪಿದೆ. ಆಪ್ಷನ್ ಬಿ ಏನು ಕಾರಣ ಕೊಟ್ಟಿದ್ರೋ ಅದು ಸರಿ ಇದೆ, ಆಪ್ಷನ್ 4. ಆ್ಯಂಡ್ ನೆಕ್ಸ್ಟು 2023 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಸ್ ಸೋಮನಾಥನ್ ಅಂತಕ್ಕಂಥದ್ದು ಬಂದು ಆಪ್ಷನ್ ಸಿ ಅವರು ಇಸ್ರೋ ಮುಖ್ಯಸ್ಥರಾಗಿದ್ದರು. ಆ್ಯಂಡ್ ವಿ ಗೋಪಾಲ ಗೌಡ ಬಂದು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು. ದಿನೇಶ್ ಅಮೀನ್ ಮುಟ್ಟು ಬಂದು ಮಾಜಿ ಪತ್ರಕರ್ತ. ಚಾರ್ಮುಡಿ ಹಸನಬ್ಬ ಇವ್ರು ಬಂದು ಸಾಮಾಜಿಕ ಸೇವೆ. ಆ್ಯಂಡ್ ನೆಕ್ಸ್ಟು ಸೊ ನೆಕ್ಸ್ಟ್ ಮತ್ತು ಸೋಲಾರ್ ಪಾರ್ಕ್ ಮತ್ತು ರಾಜ್ಯದ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಫಸ್ಟು ಬಾದ್ಲಾ ಸೋಲಾರ್ ಬಂದು ರಾಜಸ್ಥಾನ ಒಂದು. ನೆಕ್ಸ್ಟು ಕಾರ್ನೂಲ್ ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್ ಅಂತಕ್ಕಂಥದ್ದು ಏನಿದೆ ಇದು ಬಂದು ಆಂಧ್ರ ಪ್ರದೇಶ. ಕಮುತಿ ಸೌರ ವಿದ್ಯುತ್ ಯೋಜನೆ ಬಂದು ತಮಿಳುನಾಡು. ರೇವಾ ಅಲ್ಟ್ರಾ ಮೆಗಾ ಸೋಲಾರ್ ಪ್ಲ್ಯಾಂಟ್ ಬಂದು ಮಧ್ಯಪ್ರದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, 79 ಪ್ರಮುಖ ಅಂತಾರಾಷ್ಟ್ರೀಯ ಗಡಿಗಳನ್ನು ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ 17ನೇ ಸಮಾಂತರ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ದಕ್ಷಿಣ ವಿಯೆಟ್ನಾಂ ಮತ್ತು ಉತ್ತರ ವಿಯೆಟ್ನಾಂಗೆ ಸಂಬಂಧಪಟ್ಟಂತೆ ಮಧ್ಯೆ ಬರ್ತಕ್ಕಂಥದ್ದು. 20ನೇ ಸಮಾಂತರ ಬಂದು ಲಿಬಿಯಾ ಮತ್ತು ಸುಡಾನು. 31ನೇ ಬಂದು ಇರಾನ್ ಮತ್ತು ಇರಾಕು. 38ನೇ ಸಮಾಂತರ ಬಂದು ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ. ಸೊ ಸೇಮ್ ಆ್ಯಸ್ ಫರ್ ಬಾಡ್ಲಾ ಸೋಲಾರು ರಾಜಸ್ಥಾನ ಬರುತ್ತೆ. ಕೋರ್ನಾಲ್ ಅಂತಕ್ಕಂಥದ್ದು ಬಂದು ಡಿ ಆಂಧ್ರ ಪ್ರದೇಶ್. ಕಮುತಿ ಬಂದು ಬಿ ತಮಿಳುನಾಡು. ರೇವಾ ಬಂದು ಮಧ್ಯಪ್ರದೇಶ್. ಅದೇ ರೀತಿ ಇದು ಸಹ ಅಷ್ಟೇ. 17th ಪ್ಯಾರಲಲ್ ಬಂದು ಆಪ್ಷನ್ ಬಿ ಸೌತ್ ವಿಯೆಟ್ನಾಂ. 20th ಪ್ಯಾರಲಲ್ ಬಂದು ಲಿಬಿಯಾ. ಆ್ಯಂಡ್ 31st ಬಂದು ಪ್ಯಾರಲಲ್ ಇರಾನ್. 38 ಬಂದು ಸೌತ್ ಕೊರಿಯಾ. ನೆಕ್ಸ್ಟ್ ರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಗಳು 3 ಆಯಾಮಗಳನ್ನು ಹೊಂದಿರುತ್ತವೆ ಅಂತ ಕೊಟ್ಟಿದ್ದಾರೆ. ಯಾವುದ್ಯಾವುದು 3 ಆಯಾಮಗಳು ಅಂತ ಅಂದರೆ ರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಗಳಲ್ಲಿ ಬರ್ತಕ್ಕಂಥ 3 ಆಯಾಮಗಳು ಬಂದು ಮಧ್ಯಸ್ಥಿಕೆ, ಮಾರ್ಕೆಟೀಕರಣ, ನಿಯಂತ್ರಣ. ಆ್ಯಂಡ್ ನೆಕ್ಸ್ಟು ಹೊಸದಾದ ಬಸಾಲ್ಟ್ನ ಚಿಪ್ಪು ಮಧ್ಯ ಅಟ್ಲಾಂಟಿಕ್ ಸಾಗರದ ಹುಬ್ಬಿನ 2 ಬದಿಗಳಲ್ಲಿವೆ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 2 ಫಲಕಗಳ ಒಮ್ಮುಖ ಚಲನೆಯು ಮಧ್ಯ ಅಟ್ಲಾಂಟಿಕ್ ಸಾಗರದ ಹುಬ್ಬಿನ ಜೊತೆಗೆ ಸಂಭವಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇವೆರಡರಲ್ಲಿ ಸರಿಯಾಗಿರ್ತಕ್ಕಂಥದ್ದು 2. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ಸರಿ ಆಗಿಲ್ಲ. ಇದು ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರತಿಪಾದನೆ ಸೇಮ್ ಕೊಟ್ಟಿದ್ದಾರೆ ಎ ಮತ್ತು ಬಿ. ಸಮಶೀತೋಷ್ಣ ವಲಯದ ಚಂಡಮಾರುತಗಳು ಬರುವ ಮೊದಲು ಗಾಳಿಯ ಉಷ್ಣತೆಯು ಹಠಾತ್ತಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ನೈಋತ್ಯ ದಿಕ್ಕಿನ ಮಾರುತಗಳು ಸಮಶೀತೋಷ್ಣದ ಚಂಡಮಾರುತಗಳ ಮುಂಭಾಗದಲ್ಲಿ ಬೀಸುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು ಆಪ್ಷನ್ 1 2 ಸರಿಯಾಗಿವೆ ಮತ್ತು 6 ಎಯ ಸರಿಯಾದ ವಿವರಣೆ ಆಗಿದೆ. ನೆಕ್ಸ್ಟ್ ಈ ಕೆಳಗೆ ಯಾವುದು ಜ್ವಾಲಾಮುಖಿಗಳಿಂದ ರೂಪಿತವಾದ ಅಂತಃಸರಣಿಯ ಸ್ಥಳಾಕೃತಿ ವಿವರಣೆಯಾಗಿದೆ ಅಂತ ಕೇಳಿದರೆ 83ಕ್ಕೆ ಆನ್ಸರು ಲ್ಯಾಕೋಲಿತ್ಗಳು, ಸಿಲ್ಗಳು, ಸ್ಟಾಕ್ಗಳು 3 ಸಹ ಆಗಿರ್ತಕ್ಕಂಥದ್ದು. ಸೊ 81ಕ್ಕೆ ಆನ್ಸರು ಆಪ್ಷನ್ 1. 82ಕ್ಕೆ ಆನ್ಸರು 83ಕ್ಕೆ 4. ನೆಕ್ಸ್ಟ್ ಮತ್ತೆ ರೂಪರೇಖೆ, ಗುಣಲಕ್ಷಣಗಳು ಮತ್ತು ಸಾಗರದ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲ ನೋಡ್ತಾ ಹೋದಾಗೆ ಪೋರ್ಟರಿಕ್ ದ್ವೀಪ ಬಂದು ಪಶ್ಚಿಮದ ದ್ವೀಪಗಳಿಗೆ ಬರ್ತಕ್ಕಂಥದ್ದು. ಸುಂಡ್ರಾ ಟ್ರೆಂಚ್ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಪೂರ್ವ ಹಿಂದೂ ಮಹಾಸಾಗರಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ರೋಮನ್ ಚಿ ಟ್ರೆಂಡ್ ಅಂತಕ್ಕಂಥದ್ದು ಬಂದು ಅಟ್ಲಾಂಟಿಕ್ ಸಾಗರ.
ಟೋಂಗಾ ಟ್ರೆಂಚ್ ಬಂದು ಮಧ್ಯ ದಕ್ಷಿಣ ಪೆಸಿಫಿಕ್ ಸಾಗರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 85ನೇ ಕ್ವಶನ್ ಈ ರೀತಿ ಇದೆ. ಸೇಮ್ ಪ್ರತಿಪಾದನೆ ಕಾರಣ ಸ್ಟೇಟ್ಮೆಂಟನೇ. ಸಾಗರದ ಉಷ್ಣತೆಯು 1000 ಮೀಟರ್ ಆಳದಾಚೆಗೂ ಸ್ಥಿರವಾಗಿರುತ್ತದೆ. ಕಾರಣ ಸಾಗರದ ಆಳದಲ್ಲಿ ಉಷ್ಣತೆ ಊರ್ಧ್ವ ವಿತರಣೆಯಿಂದ ಸಾಂದ್ರತೆಯಿಂದ ಪ್ರೇರಿತವಾದ ಜಲಚಲನೆಯ ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1 ಎ ಮತ್ತು 6 ಎರಡೂ ಸರಿಯಾಗಿವೆ. 6 ಎನ ಸರಿಯಾದ ವಿವರಣೆಯಾಗಿದೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಆನ್ಸರ್ ಬಂದು 1 4 3 2. ಸೊ ಇಲ್ಲಿ ರೀಸನ್ ಮತ್ತು ಎರಡು ಸರಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಂಪು ಮಣ್ಣು. ಸೊ ಮಣ್ಣಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ನು. ಸೊ ಇಲ್ಲಿ ಮೆಕ್ಕಲು ಮಣ್ಣು ಅಂತಕ್ಕಂಥ ಏನಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿದ್ರೆ ಗೋಧಿಗೆ ಯೂಸ್ ಮಾಡ್ತಕ್ಕಂಥದ್ದು A1. ಆ್ಯಂಡ್ ನೆಕ್ಸ್ಟು ಕಪ್ಪು ಮಣ್ಣು ಅಂತಕ್ಕಂಥದ್ದು ಮೇಯ್ನಾಗಿ ನಮಗೆ ಗೊತ್ತಿದೆ ಹತ್ತಿಗೆ ಯೂಸ್ ಮಾಡ್ತಕ್ಕಂಥದ್ದು ಎಲ್ಲ ಕಡೆ ನಮಗೆ ಗೊತ್ತಿದೆ. ಸೊ ಹತ್ತಿ ಎಲ್ಲಿದೆ ಎಲ್ಲ ಕೊಟ್ಬಿಟ್ಟಿದ್ದಾರೆ ಒಂದು ಅಂತ. ಸೊ ಇದರಿಂದ ಕಂಡುಹಿಡಿಯೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಕಂದು ಮಣ್ಣು ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಟೀಗೆ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕೆಂಪು ಮಣ್ಣು ಬಂದು ಭತ್ತ. 4. ಸೊ ಹಾಗಾಗಿ 4 ಇದೆ ಎಲ್ಲ ಕಡೆನೂ. ಆನ್ಸರ್ ಬಂದು ಆಪ್ಷನ್ 4. ಸೊ ಇಲ್ಲೇ ಗೊತ್ತಾಗುತ್ತೆ ಮೆಕ್ಕಲ ಮಣ್ಣು ಗೋಧಿ ಅಂತ ಗೊತ್ತಾದ್ರೆ ಮಿಕ್ಕಿದೆಲ್ಲ ಆರಾಮ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹಿಮಾಲಯದಲ್ಲಿರೋ ದಾರಿಯು ಸಂಬಂಧಪಟ್ಟ ರಾಜ್ಯಗಳಿಗೆ ಹಾದು ಹೋಗುವುದನ್ನು ಹೊಂದಿಸಿ ಬರೆಯಿರಿ. ಸೊ ಬಾರಾಲಚ, ನಾಥುಲಾ, ಝೋಜಿಲಾ, ಬೋಮ್ಡಿಲಾ. ಸೊ ಇಲ್ಲಿ ಆನ್ಸರ್ ಬಂದು ಬಾರಾಲಚ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಹಿಮಾಚಲ ಪ್ರದೇಶ. ಆ್ಯಂಡ್ ನೆಕ್ಸ್ಟ್ ಬಂದು ನಾಥುಲಾ ಕಣಿವೆ ಅಂತ ಹೇಳ್ತೀವಿ. ಸೊ ಅದು ಬಂದು ಸಿಕ್ಕಿಂ. ಝೋಜಿಲಾ ಬಂದು ಜಮ್ಮು ಮತ್ತು ಕಾಶ್ಮೀರ. ಬೋಮ್ಡಿಲಾ ಬಂದು ಅರುಣಾಚಲ ಪ್ರದೇಶ. ಸೊ ಆಫ್ರಿಕಾಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿಲ್ಲದೆ ಇರತಕ್ಕಂಥದ್ದು ಸಿ ಮಾತ್ರ. ಸೊ ಮುಖ್ಯ ಅಬಿಸೀನಿಯನ್ ಎತ್ತರ ಭೂಮಿಯು ಆಫ್ರಿಕಾದಲ್ಲಿ ಬಸಾಲ್ಟ್ನ ಗಟ್ಟಿ ಪದರದಲ್ಲಿ ರೂಪುಗೊಂಡಿದೆ, ಸರಿ ಇದೆ. ಜಾಂಬಿಯಾದಲ್ಲಿರೋ ವಿಕ್ಟೋರಿಯಾ ಜಲಪಾತ ಪ್ರಮುಖ ಜಲಶಕ್ತಿ ಯೋಜನೆ ಇದೆ, ಇದು ಸರಿ ಇದೆ. ಸೊ ಇದು ತಪ್ಪಾಗಿರ್ತಕ್ಕಂಥದ್ದಂತೆ. ಸೊ ಹಾಗೆ ಆನ್ಸರ್ ಆಪ್ಷನ್ 4. ಆ್ಯಂಡ್ ಹಿರಿಯರ ಪದ್ಧತಿಯು ಯಾವ ವರ್ಗ ವಿಭಾಗದ ಭಾಗವಾಗಿದೆ? ವೇ ಆಫ್ ದ ಎಲ್ಡರ್ಸ್. ಆನ್ಸರ್ ಆಪ್ಷನ್ 2 ತಿರವಾಡ. ನೆಕ್ಸ್ಟ್ ಯಾವ ದೇಶವು ಅಮೆಜಾನ್ ನದಿ ವ್ಯವಸ್ಥೆಯ ಭಾಗವಾಗಿರುವುದಿಲ್ಲ ಅಂತ ಕೇಳಿದರೆ ಅರ್ಜೆಂಟೈನಾ. ಆ್ಯಂಡ್ ನೆಕ್ಸ್ಟ್ ಬಂದು ಸೇಮ್ ಆಪ್ಷನ್ 4. ಆ್ಯಂಡ್ ಇಲ್ಲಿ ನಾವು ನೋಡ್ತಾ ಹೋದಾಗೆ ಆನ್ಸರ್ ಆಪ್ಷನ್ 1. ಸೊ 2 3 4 1. ಆ್ಯಂಡ್ 88ನೇ ಪ್ರಶ್ನೆ ಸಿ ಅಂತಕ್ಕಂಥದ್ದು ಇನ್ಕರೆಕ್ಟು, ನಾಟ್ ಕರೆಕ್ಟು. ಸೊ ಆನ್ಸರ್ ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ಬಂದು ವೇ ಆಫ್ ದ ಎಲ್ಡರ್ಸ್ ಅಂತಕ್ಕಂಥದ್ದು ಏನಿದೆ ಇದು ಬಂದು ತೆರವಾಡ, ಆಪ್ಷನ್ 2. ಆ್ಯಂಡ್ ಅರ್ಜೆಂಟೈನಾ ಇಸ್ ನಾಟ್ ಪಾರ್ಟ್ ಆಫ್ ಅಮೆಜಾನ್ ರಿವರ್. ನೆಕ್ಸ್ಟ್ ಜಾಸ್ಮಿನ್ ಕ್ರಾಂತಿಯ ಉದ್ದೇಶವನ್ನು ಕೇಳಿದರೆ ಜಾಸ್ಮಿನ್ ಕ್ರಾಂತಿಯ ಉದ್ದೇಶ ಏನಕ್ಕೋಸ್ಕರ ಮಾಡಿದೆ ಅಂತ ಹೇಳಿದರೆ ಅದು ಭ್ರಷ್ಟಾಚಾರ, ಬಡತನ ಮತ್ತು ರಾಜಕೀಯ ದಬ್ಬಾಳಿಕೆಯನ್ನು ವಿರೋಧಿಸುವುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸರೋವರಗಳು ಮತ್ತು ಅದರ ಗುಣಲಕ್ಷಣಗಳನ್ನು ಕೊಟ್ಟಿದ್ದಾರೆ. 92ನೇ ಕ್ವಶನ್ನು. ಸೊ ಆನ್ಸರ್ ಬಂದು ಹಜಲ್ ಬಂದು ಸಮುದ್ರದ ಮಟ್ಟದಿಂದ 150 ಕಿಲೋಮೀಟರ್ಗಿಂತ ಹೆಚ್ಚು ಕೆಳಗಿದೆ. ಆ್ಯಂಡ್ ವಿಕ್ಟೋರಿಯಾ ಬಂದು ಸೇಮ್ ಪ್ರಪಂಚದ 2ನೇ ದೊಡ್ಡ ನೀರಿನ ಸರೋವರ ಆಗಿರುತ್ತೆ. ಜಾಂಬೇಜಿ ಅಂತಕ್ಕಂಥದ್ದು ಬಂದು ಆಫ್ರಿಕಾದಲ್ಲಿರೋ 4ನೇ ಅತಿ ಉದ್ದವಾದ ನದಿ. ಶೀಬಿಲಿ ಅಂತಕ್ಕಂಥದ್ದು ಬಂದು ಲೆಫರ್ಡ್ ನದಿ. ಓಕೆ. ಆ್ಯಂಡ್ ನೆಕ್ಸ್ಟು ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಅಮೆಜಾನ್ ಪ್ರಪಂಚದ 3ನೇ ಅತಿ ಉದ್ದವಾದ ನದಿಯಾಗಿದೆ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ಸಾರಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಾದ ಹೇಳಿಕೆಗಳು ಯಾವುದು ಅಂತೇಳಿದರೆ ಸೆರ್ಟೋವನ್ನು ಶುಷ್ಕ ಒಳನಾಡು ಅಥವಾ ಅರೆಶುಷ್ಕ ಪ್ರದೇಶವೆಂದು ಕರೆಯುತ್ತಾರೆ, ಇದು ಸರಿ ಇರ್ತಕ್ಕಂಥದ್ದಾಗಿರುತ್ತೆ. ಪ್ರಪಂಚದ ಅತ್ಯಂತ ಎತ್ತರದ ಜಲಪಾತ ಜಿಮ್ಮಿ ಏಂಜಲ್ ಫಾಲ್ಸ್ ಕೊಲಂಬಿಯಾದಲ್ಲಿದೆ, ಇದು ತಪ್ಪು. ಆ್ಯಂಡ್ ಅಮೆಜಾನ್ ಪ್ರಪಂಚದ 3ನೇ ಅತಿ ಉದ್ದವಾದ ನದಿಯಾಗಿದೆ, ಇದು ತಪ್ಪಾಗಿದೆ. ಸೊ ಹಾಗಾಗಿ ಆನ್ಸರು ಎ, ಬಿ ಮತ್ತು ಸಿ ಮಾತ್ರ ತಪ್ಪು ಅಂತಕ್ಕಂಥದ್ದು ಆಗಿರುತ್ತೆ. ಎ ಸರಿ ಇರ್ತಕ್ಕಂಥದ್ದು. ಆ್ಯಂಡ್ ನದಿ ಮತ್ತು ಸಾಗರ ಸಮುದ್ರವನ್ನು ಕೊಟ್ಟಿದ್ದಾರೆ. 94ನೇ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 2 ಏನಿದೆಯೋ ಇದಾಗಿರುತ್ತೆ. ಹೋಲ್ಗಾ ನದಿ ಬಂದು ಕ್ಯಾಪ್ಸಿಯನ್ ಸಮುದ್ರ. ಆ್ಯಂಡ್ ಓಬ್ ನದಿ ಬಂದು ಆರ್ಕ್ಟಿಕ್
ಸಾಗರದ ಆರ್ಕ್ಟಿಕ್ ಸಾಗರದ ಕಾರ ಸಮುದ್ರ, ಡಾನ್ ನದಿ ಬಂದು ಅಸೋವ್ ಸಮುದ್ರ, ಅಮುರ್ ನದಿ ಬಂದು ಜಪಾನ್ ಸಮುದ್ರ. ಸೊ ಜಸ್ಮಿಸ್ ರಿಲೆವೆಂಟು. ಸೊ ಮತ್ತೆ ಕ್ವಶನ್ ಇದು. ಆನ್ಸರ್ ಆಪ್ಷನ್ 3 ಅಗೇನೆಸ್ಟ್ ಕರಪ್ಷನ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು 92ನೇ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 4. ಸೊ ಎಲ್ಲ ನೋಡ್ತಾ ಹೋದಾಗೆ ಇದು 1 ಆಗುತ್ತೆ. ಯಾವುದಕ್ಕೆ ಅಂತ ಹೇಳಿದ್ರೆ ಅಸಾಲ್ಗೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇದು 2 ಆಗುತ್ತೆ, ವಿಕ್ಟೋರಿಯಾ. ಆ್ಯಂಡ್ ಜಂಬೇಜಿ ಅಂತಕ್ಕಂಥದ್ದು ಬಂದು ಇದು 3 ಆ್ಯಂಡ್ 4. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ರೆ ಎ ಕರೆಕ್ಟ್ ಇದೆ, ಬಿ ಮತ್ತು ಸಿ ತಪ್ಪಿದೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ಸ್ 4 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 94ನೇ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 2. ಸೊ ವೋಲ್ಗಾ ರಿವರ್ ಬಂದು ಕ್ಯಾಚನ್ ಸಿ ಆಗಿರುತ್ತೆ. ಆ್ಯಂಡ್ ಓಬ್ ರಿವರ್ ಬಂದು ಕಾರಸಿ, ಡಾನ್ ರಿವರ್ ಅಂತಕ್ಕಂಥದ್ದು ಸಿ ಆಫ್ ಅಜಾ, ಅಮೂರ್ ರಿವರ್ ಬಂದು ಸಿ ಆಫ್ ಜಪಾನ್. ಆ್ಯಂಡ್ ನೆಕ್ಸ್ಟ್ ಬಂದು ತಂದೆ ತಾಯಿಗಳು ಹಿರಿಯರಿಗೂ ವಿಧೇಯಕರಾಗಿರಬೇಕು, ಪ್ರಾಣಿಗಳಿಗೆ ದಯೆ ತೋರಬೇಕು, ಸತ್ಯವನ್ನೇ ನುಡಿಯಬೇಕು, ಈ ಸದ್ಗುಣಗಳನ್ನು ಆಚರಿಸಬೇಕು. ಇದೇ ರೀತಿ ಶಿಷ್ಯನು ಗುರುವಿಗೆ ಭಕ್ತಿ ತೋರಿಸಬೇಕು, ಬಂಧುಗಳೊಂದಿಗೆ ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂದು ಸಾಮ್ರಾಟ್ ಅಶೋಕನು ತನ್ನ ಯಾವ ಶಾಸನದಲ್ಲಿ ಸಾರಿದ್ದಾನೆ? ಆಪ್ಷನ್ 2 3ನೇ ಬಂಡಗಲ್ಲು ಶಾಸನ. ಅಂಡ್ ಯಾರ ಆಳ್ವಿಕೆಯ ಕಾಲದಲ್ಲಿ ಮಾಕುಂದ ಗಂಗರ ಉಪರಾಜಧಾನಿಯಾಗಿತ್ತು? ಆನ್ಸರು ಭೂ ವಿಕ್ರಮ. ಆ್ಯಂಡ್ ನೆಕ್ಸ್ಟು ಜನತೆಯ ಮೇಲಿದ್ದ ಹಲವಾರು ತೆರಿಗೆಗಳನ್ನು ರದ್ದುಗೊಳಿಸಿ ಸುಗಂಧ ವೃತ್ತ ಎಂಬ ಬಿರುದು ಪಡೆದ ಚೋಳ ದೊರೆ ಯಾರು ಅಂತ ಅಂದರೆ 1ನೇ ಕುಲೋತ್ತುಂಗ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ನಾಣ್ಯಶಾಸ್ತ್ರಜ್ಞ ಎಡ್ವರ್ಡ್ ಥಾಮಸ್ ಯಾರನ್ನು ಹಣಗಾರರ ರಾಜ ಎಂದು ಕರೆದಿದ್ದಾನೆ ಅಂತ ಕೇಳಿದ್ರೆ ಆನ್ಸರು ಮೊಹಮ್ಮದ್ ಬಿನ್ ತೊಗಲಕ್. ಆ್ಯಂಡ್ ನೆಕ್ಸ್ಟು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ತುಂಬ ಈಸಿ ಇದೆ ಇದು, ಯಾಕಂತಂದರೆ ಫಸ್ಟ್ ಬರೋದು ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ 1 2 3. ಆ್ಯಂಡ್ ನೆಕ್ಸ್ಟು ಫಸ್ಟ್ ಬರ್ತಕ್ಕಂಥದ್ದು ಮದ್ರಾಸ್ ಒಪ್ಪಂದ ಆಗುತ್ತೆ, ಅದಾದ ನಂತರ ಮಂಗಳೂರು ಒಪ್ಪಂದ ಬರುತ್ತೆ, ಅದಾದ ನಂತರ ಶ್ರೀರಂಗಪಟ್ಟಣ. ಇದೆಲ್ಲ ಆಂಗ್ಲ ಮೈಸೂರು ಯುದ್ಧಗಳಲ್ಲಿ ಬರ್ತಕ್ಕಂಥದ್ದು, ಅದಾದ ನಂತರ ಸಹಾಯಕ ಸೈನ್ಯ ಪದ್ಧತಿ ಬರ್ತಕ್ಕಂಥದ್ದು. ಸೊ ಹಾಗೆ 1 3 4 2 ಆಪ್ಷನ್ 1. ನೆಕ್ಸ್ಟು ಭಾರತದ ಪ್ರಥಮ ಮಹಿಳಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವಲ್ಲಿ ಈ ಕೆಳಗಿನಲ್ಲಿ ಯಾರು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದರು ಅಂತ ಹೇಳಿದರೆ D.K. ಕರ್ವೆ. ಸೊ ಇದು ಬಂದು ಶಾಸನ, ಯಾವ ಒಂದು ಶಾಸನ ಅಂತ ನೋಡಿದ್ರೆ ಆನ್ಸರ್ ಆಪ್ಷನ್ 2 ರಾಕೆಟ್ 3 ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಅಂಡರ್ ದ ರೀಸನ್ ವಾಸ್ ಮುಕುಂದ ದ ಸಬ್ ಅಂತಕ್ಕಂಥ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ 3 ಭೂವಿಕ್ರಮ. ಆ್ಯಂಡ್ ನೆಕ್ಸ್ಟ್ ಬಂದು 97ಗೆ ಆನ್ಸರ್ ಬಂದು ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ಮೊಹಮ್ಮದ್ ಬಿನ್ ತೊಗ್ಲಕ್, ಇದು ಬಂದು ಆನ್ಸರ್ ಆಪ್ಷನ್ 1. ಆ್ಯಂಡ್ ಲಾಸ್ಟ್ ಕ್ವೆಶನ್ D.K. ಕರ್ವೆ. ಸೊ ಇದಾಗಿತ್ತು KPSC ಗ್ರೂಪ್ ಎಗೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಕಂಟ್ರೋಲರ್ಗೆ ಸಂಬಂಧಪಟ್ಟಂಥ ಆಡಿಟ್ ಆ್ಯಂಡ್ ಅಕೌಂಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಪೇಪರು 2024 ರೀಸೆಂಟಾಗಿ ನಡೆದಿರ್ತಕ್ಕಂಥದ್ದು. ಸೊ ಗ್ರೂಪ್ ಎಗೆ ಸಂಬಂಧಪಟ್ಟಂಥ ಪೇಪರು. ಸೊ ನೋಡಿ ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲು. ತುಂಬ ಜನ ಕೇಳಿದರು ಎ ಮತ್ತು ಬಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆನ ಕೊಡಿ ಅಂತ. ಸೊ ಅವರ ಒಂದು ಕೋರಿಕೆ ಮೇಲೆ ಈ ಒಂದು ಪೇಪರನ್ನು ಬಿಟ್ಟಿರ್ತಕ್ಕಂಥದ್ದು.